ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಟೊಮೆಟೊ ಬೇಳೆಭಾತ್ ಮತ್ತು ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಟೊಮೆಟೊ ಬೇಳೆಭಾತ್ ಮಾಡೋದಕ್ಕೆ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ 1 ಗ್ಲಾಸ್ ತೊಗರಿಬೇಳೆ, 2 ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಅನ್ನ ಮಾಡೋ ಅಕ್ಕಿನೇ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಂಬಿಡೋಣ. ಧೂಳೆಲ್ಲ ಇರುತ್ತೆ, ಅದೆಲ್ಲ ಹೋಗೋ ತನಕ ನಾವು ತೊಳ್ಕೊಂಡು ನಾವು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಥರ ಹಾಕ್ಕೊಳ್ಳೋಣ. ನಾವಿವಾಗ 3 ಗ್ಲಾಸ್ ಆಗಿದೆ. 1 ಗ್ಲಾಸ್ ಬೇಳೆ, 2 ಗ್ಲಾಸು ಅಕ್ಕಿ, 3 ಗ್ಲಾಸ್ ಆಗಿದೆ. 3 ಗ್ಲಾಸ್ಗೆ ನಾವು 9 ಗ್ಲಾಸ್ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. 9 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ನಾವು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಉಪ್ಪನ್ನು ಹಾಕ್ಕೊಂಡು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಹಾಕ್ಕೊಂಡಾಗ ನಮಗೆ ತೊಗರಿಬೇಳೆ ಬೇಗ ಬೆಂದ್ಬಿಡುತ್ತೆ, ಇಲ್ಲಾಂದರೆ ಬೇಳೆ ಬೇಯೋದಿಲ್ಲ, ಅನ್ನ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇವಾಗ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ನಾವು ಒಂದು 3 ವಿಷಿಲ್ ಬರ್ಸ್ಕೊಳ್ಳೋಣ. ಕುಕ್ಕರ್ ಲಿಡ್ 3 ವಿಷಿಲ್ ಬರೋ ತನಕ ನಾವು ಇವಾಗ ವೆಯ್ಟ್ ಮಾಡೋಣ. ಕುಕ್ಕರ್ ಲಿಡ್ 3 ವಿಷಿಲ್ ಬರೋವರೆಗೂ ನೋಡಿ. ನಮ್ಮ ವೀಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ, ಇವಾಗ ನಾನು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ನಾನು ಇವಾಗ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಇವಾಗ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮೇಯ್ನ್ ಇರಬೇಕಾಗುತ್ತೆ ನಮಗೆ, ಇದು ಜೀರಿಗೆ ಹಾಕಲೇಬೇಕಾಗುತ್ತೆ. ನಾವು 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ ಎಲ್ಲ ಚಿಟಪಟ ಅನ್ನೋಷ್ಟೊತ್ತಿಗೆ ಇವಾಗ ಬೇಳೆ ಕೂಡ ಫ್ರೈ ಆಗಿಬಿಡುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೋಡಿ, ಬಿಸಿಬೇಳೆ ಭಾತ್ಗೆ ನಾವು ಟೊಮೆಟೊ ಒಣಗಿದ ಮೆಣಸಿನ್ಕಾಯಿ ಹಾಕ್ತೀವಿ. ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಹಸಿಮೆಣ್ಸಿನ್ಕಾಯಿ ಒಂದು 7-8 ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ವಡೆಗೆಲ್ಲ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಿ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನೊಂದು 3 ಟೊಮೆಟೊನ, 2 ನಾಟಿ ಟೊಮೆಟೊ, ಒಂದು 2 ಫಾರಮ್ ಟೊಮೆಟೊ, 1 ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಿನ ಟೊಮೆಟೊಗಳನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಅನ್ನಕ್ಕೆ ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಜ್ಞಾಪಕವಾಗಿ ನಾವು ಹಾಕ್ಕೋಬೇಕಾಗುತ್ತೆ. ಉಪ್ಪನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಇವಾಗ ಖಾರಕ್ಕೆ ನಾನು ಸಾಮಾನ್ಯ ಸಾಂಬಾರು ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ನಮಗೆ ನೆನಪಿರಲಿ ಹಾಕಬೇಕಾದ್ರೆ. ಖಾರ ಜಾಸ್ತಿ ತಿನ್ನೋರಿಗೆ ತುಂಬ ಖಾರ ಆಗಿಬಿಡುತ್ತೆ. ನಾವು ಮರೆತು ಖಾರ ಹಾಕಿದರೆ ಖಾರದ ಪುಡಿ ಹಾಕಿದ್ದೀವಿ ಮತ್ತು ಇದು ಹಾಕಿದ್ದೀವಿ. ಇವಾಗ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಒಟ್ಟು 10 ಗ್ಲಾಸ್ ಆಗಿದೆ. ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾವು ಬೇಯಿಸ್ಕೊಬಿಡೋಣ. 10 ನಿಮಿಷ ಬೇಯೋಷ್ಟೊತ್ತಿಗೆ ನಾವು ಒಂದು ಜೀರಾ ರೈಸ್ನ ರೆಡಿ ಮಾಡ್ಕೊಂಬಿಡೋಣ. ನಮಗೆ ಜೀರಾ ರೈಸ್ ಬೇಕಾಗಿತ್ತು. ರೈಸು ನಮ್ಮ ಮಗ ಟೊಮೆಟೊ ಬೇಳೆ ಭಾತ್ನ ಎತ್ಕೊಂಡೋಗಿದ್ರೆ ಮಧ್ಯಾಹ್ನಕ್ಕೆ ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೆ. ನೋಡಿ, 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕೆ 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಸಿಡ್ದಾದ್ಮೇಲೆ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಒಂದು 4 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಒಂದು ಬಾಕ್ಸ್ಗೆ ಒಬ್ಬರಿಗೆ ತಿನ್ನೋ ಅಷ್ಟು ಮಾತ್ರ ಮಾಡ್ತಿದ್ದೀನಿ ನಾನು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇಷ್ಟೇ ಐಟಮ್ ನಾವು ಹಾಕೋದು ಇದಕ್ಕೆ. ನಾವು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ತುಂಬ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಫ್ರೈ ಮಾಡಿಕೊಂಡು ನಾವು ಇವಾಗ ಅನ್ನನ ಇದಕ್ಕೆ ಹಾಕ್ಕೊಂಬಿಡೋಣ. ಇದು ಒಬ್ಬರಿಗೆ ಆಗೋಷ್ಟು ಅನ್ನ ಇದೆ, ಒಂದು ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಆಗೋಷ್ಟು ಅನ್ನ ಮಾತ್ರ ಇದೆ. ಇದು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಡ್ಬೇಕಾಗುತ್ತೆ. ಅನ್ನ ತುಂಬ ತಣ್ಣಗೆ ಮಾಡಿಕೊಂಡು ಉದುರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ತುಂಬ ಉದುರಾಗಿ ಅನ್ನ ತಿನ್ನೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗೆ ಇದೆ, ಬಿಸಿ ಇದೆ, ಟೈಮ್ ಆಗೋಗಿದೆ, ಅದಕ್ಕೋಸ್ಕರ ಬಿಸಿನೇ ಮಾಡ್ತಿದ್ದೀನಿ ನಾನು ಇವಾಗ. ನೋಡಿ, ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಹಾಗೋಗ್ಬಿಡುತ್ತೆ. ಸ್ವಲ್ಪ ಉಪ್ಪು ನೋಡಿಕೊಂಡು, ಅನ್ನಕ್ಕೆ ಉಪ್ಪು ಹಾಕಿರ್ತೀವಲ್ಲ, ನಾವು ನೋಡಿಕೊಂಡು ಅನ್ನಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಕಡಿಮೆ ಇದೆ, ಹಂಗಾಗಿ ನಾನು ಉಪ್ಪು ಹಾಕ್ಕೊಳ್ತಾಯಿದ್ದೆ, ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕ್ಕೊಂಡು ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಗಾರ್ನಿಷ್ಗೆ ಆಗೋಯ್ತು, ಜೀರಾ ರೈಸ್ ಮುಗಿದೋಯ್ತು. ಇವಾಗ ನಾನು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ನೆಂಟರಿಗೆ ಶೇರ್ ಮಾಡಿ. ನೋಡಿ, ಇವಾಗ ಟೊಮೆಟೊ ಬೇಳೆ ಭಾತ್ಗೆ ನಾವು ಇದನ್ನು ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಇವಾಗ 10 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಸಾಂಬಾರು ಥರ ಬೆಂದೋಗಿದೆ ಇವಾಗ ಎಲ್ಲನೂ. ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ, ಅನ್ನ ಎಲ್ಲ ಬೆಂದಾಗಿದೆ. ನೋಡಿ, ಸ್ವಲ್ಪ ಬೇಳೆನೂ ಇದೆ, ಸ್ವಲ್ಪ ಅನ್ನ ಥರನೇ ಇದೆ. ನೋಡಿ, ಇವಾಗ ಟೊಮೆಟೊ ಮಿಶ್ರಣನ ತೆಗೆದು ಕುಕ್ಕರ್ಗೆ ಸೇರಿಸ್ಕೊಬಿಡೋಣ. ಕುಕ್ಕರ್ಗೆ ಸೇರಿಸ್ಕೊಂಡು ನಾವು ಟೊಮೆಟೊ ಬಿಸಿಬೇಳೆ ಭಾತ್ ಯಾವ ಥರ ಮಾಡ್ತೀವೋ ಅದೇ ಥರನೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ
ಇಡಬೇಕಾಗುತ್ತೆ. ಇಟ್ಬಿಟ್ಟು ನಾವು ತುಪ್ಪನ ಹಾಕ್ಬಿಟ್ಟು ಒಂದು 5 ಸ್ಪೂನ್ ತುಪ್ಪ ಹಾಕಿದ್ರೆ ಬಿಸಿ ಟೊಮೆಟೊ ಬೇಳೆಬಾತ್. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.